ದಯವಿಟ್ಟು ಶಾಲೆಗೆ ಹೋಗು. ಈ ವಾಕ್ಯಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಪ್ಲೀಸ್ ಗೋ ಟು ದ ಸ್ಕೂಲ್. ಪ್ಲೀಸ್ ಗೋ ಟು ದ ಸ್ಕೂಲ್. ದಯವಿಟ್ಟು ಇಲ್ಲಿ ಕುಳಿತು ಕಾಯಿರಿ. ಈ ವಾಕ್ಯಕ್ಕೆ ಹೇಳ್ತೀವಿ, ಪ್ಲೀಸ್ ಸಿಟ್ ಹರ್ ಆ್ಯಂಡ್ ವೇಟ್. ಪ್ಲೀಸ್ ಸಿಟ್ ಹರ್ ಆ್ಯಂಡ್ ವೇಟ್. ದಯವಿಟ್ಟು ಹೆಚ್ಚು ನಿಧಾನವಾಗಿ ಮಾತನಾಡಿ. ಇದಕ್ಕೆ ಹೇಳ್ತೀವಿ, ಪ್ಲೀಸ್ ಸ್ಪೀಕ್ ಮೋರ್ ಸ್ಲೋಲಿ. ಪ್ಲೀಸ್ ಸ್ಪೀಕ್ ಮೋರ್ ಸ್ಲೋಲಿ. ನನ್ನ ತಂದೆ ತನ್ನ ಕೋಣೆಯಲ್ಲಿದ್ದಾರೆ ಅಂದರೆ ಅವರ ರೂಮ್ನಲ್ಲಿದ್ದಾರೆ ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಮೈ ಫಾದರ್ ಈಸ್ ಇನ್ ಹೀಸ್ ರೂಮ್. ಮೈ ಫಾದರ್ ಈಸ್ ಇನ್ ಹೀಸ್ ರೂಮ್. ನಾನೊಂದು ವಿಷಯ ಕೇಳಲೆ. ಇದಕ್ಕೆ ಯಾವ ರೀತಿ ಹೇಳಬೇಕು, ಮೇ ಐ ಆಸ್ಕ್ ಯು ಸಮಥಿಂಗ್. ಮೇ ಐ ಆಸ್ಕ್ ಯು ಸಮಥಿಂಗ್. ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬಹುದೇ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬಹುದೇ. ಮೇ ಐ ಆಸ್ಕ್ ಯು ಎ ಕ್ವಶನ್. ಮೇ ಐ ಆಸ್ಕ್ ಯು ಎ ಕ್ವಶನ್. ಕೆಲಸ ಇನ್ನೂ ಲಭ್ಯವಿದೆಯೇ. ಕೆಲಸ ಇನ್ನೂ ಲಭ್ಯವಿದೆಯೇ ಅಥವಾ ಯಾರಿಗಾದ್ರೂ ಕೊಟ್ಟಿದ್ದೀರೋ ಅಂತ ಕೇಳಬೇಕಾದ್ರೆ, ಈಸ್ ದಿಸ್ ಜಾಬ್ ಸ್ಟಿಲ್ ಅವೈಲೇಬಲ್. ಈಸ್ ದ ಜಾಬ್ ಸ್ಟಿಲ್ ಅವೈಲೇಬಲ್. ನಾನು ತುಂಬ ಬೇಗ ಅಲ್ಲಿಗೆ ಬಂದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಅರೈವ್ಡ್ ದೇರ್ ಟು ಅರ್ಲಿ. ಐ ಅರೈವ್ಡ್ ದೇರ್ ಟು ಅರ್ಲಿ. ನಿಮಗೆ ಕುಟುಂಬವಿದೆಯೇ, ನಿಮಗೆ ಫ್ಯಾಮ್ಲಿ ಇದೆಯೇ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ, ಡೂ ಯು ಹ್ಯಾವ್ ಎ ಫ್ಯಾಮ್ಲಿ. ಡೂ ಯು ಹ್ಯಾವ್ ಎ ಫ್ಯಾಮಿಲಿ. ನೆಕ್ಸ್ಟ್, ನಿಮಗೆ ಏನಾದರೂ ಸಮಸ್ಯೆ ಇದೆಯೇ ಅಥವಾ ನಿಮಗೆ ಏನಾದರೂ ತೊಂದರೆ ಇದೆಯೇ. ಇದನ್ನೇ ಯಾವ ರೀತಿ ಕೇಳೋದಂದ್ರೆ, ಡೂ ಯು ಹ್ಯಾವ್ ಎನಿ ಪ್ರಾಬ್ಲಮ್. ಡೂ ಯು ಹ್ಯಾವ್ ಎನಿ ಪ್ರಾಬ್ಲಮ್. ನೆಕ್ಸ್ಟ್, ನಿಮಗೆ ಏನಾದರೂ ಕಲ್ಪನೆ ಇದೆಯೇ. ಈ ವಾಕ್ಯಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಡೂ ಯು ಹ್ಯಾವ್ ಎನಿ ಐಡಿಯಾ. ಡೂ ಯು ಹ್ಯಾವ್ ಎನಿ ಐಡಿಯಾ. ನೀವು ಕೆಲಸವನ್ನು ಮುಗಿಸಿದ್ದೀರಾ ಅಂದರೆ ನಿಮಗೆ ಕೊಟ್ಟ ಕೆಲಸ ನೀವು ಮುಗಿಸಿದ್ದೀರಾ ಅಂತ ಕೇಳಬೇಕಂದ್ರೆ, ಡಿಡ್ ಯು ಫಿನಿಶ್ ದ ಜಾಬ್. ಡಿಡ್ ಯು ಫಿನಿಶ್ ದ ಜಾಬ್. ನಿಮಗೆ ಚಲನಚಿತ್ರ ಇಷ್ಟವಾಯಿತೆ. ನಿಮಗೆ ಚಲನಚಿತ್ರ ಇಷ್ಟವಾಯಿತೆ. ಡಿಡ್ ಯು ಲೈಕ್ ದ ಮೂವಿ. ಡಿಡ್ ಯು ಲೈಕ್ ದ ಮೂವಿ. ನಾವು ಈಗ ಹೋಗಲು ಸಿದ್ಧರಿದ್ದೇವೆಯೇ. ಪ್ರಶ್ನೆ ಮಾಡ್ತೀವಲ್ಲ ಅದನ್ನೇ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಆರ್ ವಿ ರೆಡಿ ಟು ಗೋ ನಾವ್. ಆರ್ ವಿ ರೆಡಿ ಟು ಗೋ ನಾವ್. ನೀವು ಬರಲು ಬಯಸುತ್ತೀರಾ. ನೀವು ನಮ್ಮ ಜೊತೆ ಬರೋಕ್ಕೆ ಬಯಸ್ತೀರಾ, ಇಷ್ಟ ಐತ್ಯಾ ಅಂತ ಕೇಳೋಕ್ಕೆ, ವುಡ್ ಯು ಲೈಕ್ ಟು ಕಮ್. ವುಡ್ ಯು ಲೈಕ್ ಟು ಕಮ್. ನಾನು ಚೆನ್ನಾಗಿ ಮಾತನಾಡುವುದಿಲ್ಲ. ನನಗೆ ಸರಿಯಾಗಿ ಮಾತಾಡೋಕ್ಕೆ ಬರುವುದಿಲ್ಲ ಅಂತ ಇಂಗ್ಲೀಷ್ನಲ್ಲಿ ಹೇಳೋಕ್ಕೆ, ಐ ಡೋಂಟ್ ಸ್ಪೀಕ್ ವೆರಿ ವೆಲ್ ಅಂತ ಹೇಳಬೇಕು. ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ಥ್ಯಾಂಕ್ ಯು.